ಹೇಳಿ ಸರ್. ಅನೀಶ್ ಅವರೇ, ಥ್ಯಾಂಕ್ ಯು ಸೊ ಮಚ್. ನಿಜಕ್ಕೂ ಜನರ ರೆಸ್ಪಾನ್ಸ್ ಮಾಡಿ ಭಾಳ ಖುಷಿ ಆಯಿತು. ಒಂದಷ್ಟು ಜನ ಹೇಳಿದ್ರು ನಿಜಕ್ಕೂ ಒಂದು ರೀತಿ ಕಾಂತಾರ ಸಿನಿಮಾ ನೋಡೋದಕ್ಕೆ ಫೀಲ್ ಆಗ್ತದೆ. ಕನ್ನಡಕ್ಕೆ ಒಂದು ಒಳ್ಳೆಯ ಪ್ರಯೋಗ. ತುಳುನಲ್ಲಿ ಗೆದ್ದಿದ್ದೀರಿ, ಬಟ್ ಕನ್ನಡದಲ್ಲೂ ಜನರಿಗೆ ಕನ್ನಡ ಪ್ರೇಕ್ಷಕರು ಹಿಡಿದಿಟ್ಟು ಭಾಳ ಒಂದು ದೊಡ್ಡ ಜನ ಅದರಲ್ಲಿ ಗೆದ್ದಿದ್ದೀರಿ. ಕರೆಕ್ಟ್. ಅಂದರೆ ನಮಗೊಂದು ಎಕ್ಸೈಟ್ಮೆಂಟ್ ಇತ್ತು, ಆಲ್ರೆಡಿ ರಿಸೀವ್ ಮಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು. ಬಟ್ ಆದರೂ ಒಳಗಡೆ ಒಂದು ಭಯ ಇರುತ್ತಲ್ಲ, ಹೇಗೆ ಜನ ನೋಡಿದ್ರೆ ಹೆಂಗಿರುತ್ತೆ ಅನ್ನೋ ಥರ. ನಾನು ಇವತ್ತು ಥಿಯೇಟ್ರಲ್ಲಿ ಕೂತ್ಕೊಂಡು ಹೇಗೆ ರಿಯಾಕ್ಟ್ ಮಾಡ್ತಿದ್ದಾರೆ ಅಂತ ನೋಡ್ತಾ ಇದ್ದೆ. ಬಟ್ ಲಿಟ್ರಲಿ ನನಗೆ ಅಂದರೆ ತುಂಬ ಎಮೋಷ್ನಲ್ ಆದ ಆ ಮೂಮೆಂಟಲ್ಲಿ. ಬಿಕಾಸ್ ಕನ್ನಡಿಗರು ತುಂಬ ಒಳ್ಳೆಯ ಸಿನಿಮಾನ ಕೈ ಹಿಡಿತಾರೆ ಅನ್ನೋದಕ್ಕೆ ಇವತ್ತಿನ ಒಂದು ಶೋ ಸಾಕ್ಷಿ. ನಾವಿವತ್ತು ನಮ್ಮ ಸಂತೋಷ್ ಥಿಯೇಟ್ರಲ್ಲಿ ಓಪನಿಂಗ್ ಮಾಡಿದ್ವಿ, ಆ್ಯಂಡ್ ವೀರೇಶಲ್ಲಿ ನಡೀತಿದೆ. ಆ್ಯಂಡ್ ಕರ್ನಾಟಕದಾದ್ಯಂತ ಸುಮಾರು ಒಂದು 70-72 ಥಿಯೇಟ್ರ್ಗಳಲ್ಲಿ ಸಿನಿಮಾ ರಿಲೀಸ್ ಆಗಿದೆ. ನಿಜವಾಗ್ಲೂ ನಾವು ಇದನ್ನು ಅಂದ್ಕೊಂಡಿರಲಿಲ್ಲ, ಇದೊಂದು ಕನಸಾಗಿತ್ತು. ಬಟ್ ನಮ್ಮ ಪ್ರೇಕ್ಷಕರು ನನಸು ಮಾಡಿದರು. ಇವತ್ತು ಬಂದಂಥ ಪ್ರತಿಯೊಬ್ಬ ಪ್ರೇಕ್ಷಕರು ಕೂಡ ಒಂದು ಒಳ್ಳೆ ರಿವ್ಯೂ ಕೊಡ್ತಾ ಇದ್ದಾರೆ. ನಾನೇ ಕೇಳೋದಕ್ಕಿಂತ ಅವರೇ ಬಂದು ನಮ್ಮ ಬಳಿ ಬಂದು ಸೂಪರಾಗಿ ಮಾಡಿದ್ರು ಸಿನಿಮಾನ ಅಂತ ಅಂದಿದ್ದಾರೆ. ನೀವು ಹೇಳಿದಾಗೆ ಬೇರೆ ಬೇರೆ ಸಿನಿಮಾಗಳಿಗೆ ಹೋಲಿಸ್ತಾ ಇದ್ದಾರೆ. ಒಂದು ಕ್ವಾಲಿಟಿ ಸಿನಿಮಾಗಳಿಗೆ ನಮ್ಮ ಸಿನಿಮಾವನ್ನು ಹೋಲಿಸಿದಾಗ ನಾವು ಕೂಡ ಒಂದು ಕ್ವಾಲಿಟಿ ಸಿನಿಮಾ ಮಾಡಿದ್ದೀವಿ ಎನ್ನುವಂಥ ಒಂದು ಖುಷಿ ನಮಗಿದೆ. ಆ್ಯಂಡ್ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಪ್ರೇಕ್ಷಕರು ನಮ್ಮ ದಸ್ಕತನ್ನು ನೋಡಬೇಕು. ಈಗ ಆಲ್ರೆಡಿ ಥಿಯೇಟ್ರಿಗೆ ಬಂದಿದೆ. ಥಿಯೇಟ್ರಲ್ಲಿರುವಂಥ ದಸ್ಕತನ್ನು ಬೆಳೆಸಬೇಕು, ಹರಸಬೇಕು, ದೊಡ್ಡ ಮಟ್ಟಕ್ಕೆ ಗೆಲ್ಲಿಸ್ಬೇಕಂತ ಕೇಳ್ಬೋದು. ತುಳುನಲ್ಲಿ ಗೆದ್ದಿದ್ದೀರಿ, ಬಟ್ ಒಂದು ತಪ್ಪಾದಂಥ ಸಿನಿಮಾನ ಈ ರೀತಿ ರೆಸ್ಪಾನ್ಸ್ ಸಿಗೋದಿಲ್ಲ. ಡೀಟೇಲ್ಸ್ ಹೇಳ್ತಾರೆ, ಶನಿವಾರ ಸಂದೇಶ ಇರುತ್ತೆ, ಒಂದಷ್ಟು ಕಡೆ ಹೌದು 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 ಹೌದು. ನಾನು ಆ್ಯಕ್ಚುಲಿ ಶಾಕ್ ಆದೆ. ಅಂದರೆ ಫಸ್ಟ್ ಶೋಗೆ ಹೌಸ್ಫುಲ್ ಹೋಗುತ್ತೆ ಅಂತೆಲ್ಲ ಗೊತ್ತಿರಲಿಲ್ಲ. ಸೊ ಬೇರೆ ಬೇರೆ ಊರುಗಳಲ್ಲಿ ಆಲ್ರೆಡಿ ಜನ ತುಂಬ್ತಾ ಇದ್ದಾರೆ ಅಂತ ಹೇಳಿದರು. ಆಗ ನನಗೆ ಪ್ರೌಡ್ ಫೀಲ್ ಆಯಿತು. ಬಿಕಾಸ್ ಆಲ್ರೆಡಿ ತುಳುವಲ್ಲಿ ಗೆದ್ದಂಥ ಒಂದು ಸಿನಿಮಾ ಡಬ್ಬಿಂಗ್ ಮಾಡಿದಾಗ ಕೆಲವೊಂದು ಸಲ ಲಿಪ್ಸಿಂಕ್ ಆಗುತ್ತಾ ಅಥವಾ ಅದು ಕನೆಕ್ಟ್ ಆಗ್ಬೋದಿಲ್ವ ಅಂತ ಡೌಟ್ ಇರುತ್ತೆ ಆಡಿಯನ್ಸ್ಗೆ. ಬಟ್ ನಾವು ಒಂದು ಕಾನ್ಫಿಡೆಂಟ್ ಹಾಕಿದ್ವಿ ಅಂದರೆ ನಾವು ತುಳುವಲ್ಲಿ ಹೇಗೆ ಡೈಲಾಗ್ ಡೆಲಿವರಿ ಮಾಡಿಸಿದ್ವು, ಸೇಮ್ ಕನ್ನಡದಲ್ಲಿ ಮಂಗಳೂರು ಕನ್ನಡವನ್ನು ತಗೊಂಡ್ಬಂದಿದ್ವಿ. ಎಲ್ಲೂ ಲಿಪ್ಸಿಂಕ್ ಹಾಳಾಗದ ಹಾಗೆ, ಜನರಿಗೆ ಎಲ್ಲೂ ಮನೋರಂಜನೆಗೆ ಕೊರತೆ ಆಗದ ಹಾಗೆ ನೀಟಾಗಿ ಪ್ರೆಸೆಂಟ್ ಮಾಡಿದ್ವಿ. ಅದು ನನಗೆ ತುಂಬ ಖುಷಿ ಇತ್ತು. ಸೊ ಇವತ್ತು ಥಿಯೇಟ್ರಲ್ಲಿ ನೋಡುವಾಗ ಆಡಿಯನ್ಸಿಗೆ ಅದು ಗೊತ್ತೇ ಆಗಲಿಲ್ಲ ಕೆಲವರಿಗೆ ಡಬ್ಡ್ ಮೂವಿ ಅಂತ. ಅದು ನನಗೆ ಬೇಕಿತ್ತು ಆ್ಯಕ್ಚುಲಿ. ಆಡಿಯನ್ಸ್ ಸಿನಿಮಾ ಥರ ನೋಡ್ತಾರೆ. ಅದು ತುಂಬ ಚೆನ್ನಾಗಿದ್ದಾಗ ಬೇರೆ ಲೆವೆಲಲ್ಲಿ ಅದನ್ನು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ತಾರೆ ಅನ್ನೋದಕ್ಕೆ ಇವತ್ತಿನ ಶೋ ಸಾಕ್ಷಿ. ಸಿನಿಮಾದ ಕಂಟೆಂಟ್ ಹೌದು. ಒಂದು ಸಹಿಗೆ ಎಷ್ಟು ಇಂಪಾರ್ಟೆಂಟ್ ಇದೆ ಅನ್ನೋದನ್ನು ಇವತ್ತು ಸಿನಿಮಾದಲ್ಲಿ ಜನರಿಗೆ ಅರ್ಥ ಆಯಿತು. ಬರೀ ಪೇಪರಲ್ಲಿ ಹಾಕೋ ಸಹಿ ಅಲ್ಲ, ನಮ್ಮ ಬದುಕಿನ ಸಹಿ, ನಮ್ಮ ಸಂಸ್ಕೃತಿಯ ಸಹಿ, ನಮ್ಮ ಪ್ರಕೃತಿಯ ಸಹಿ, ನಮ್ಮೊಳಗಿನ ಸಂಘರ್ಷದ ಸಹಿ, ಎಲ್ಲ ಸಹಿಗಳು ಸೇರಿ ಇವತ್ತು ದಸ್ಕತ್ ಆಗಿದೆ. ಸೊ ಈ ದಸ್ಕತ್ತನ್ನು ಪ್ರೇಕ್ಷಕರು ಬಂದು ಅವರ ದಸ್ಕತ್ ಹಾಕುವ ಮೂಲಕ ಗೆಲ್ಲಿಸ್ಬೇಕು. ನಾನು ಆ್ಯಕ್ಚುಲಿ ಅದನ್ನೇ ನಾನು ಹೇಳಕ್ ಹೋದೆ. ನಮಗೆ ಆ್ಯಕ್ಚುಲಿ ಅನಿಸಿತ್ತು ಜನ ಅದನ್ನು ಮರಿತಾರಂತ. ಇಲ್ಲ, ನಮ್ಮ ಭಾರತ ದೇಶ ಹೇಗೆ ಗೆಲ್ತಾ ಇದೆಯೋ, ನಮ್ಮ ಏನು ಹೇಳ್ತಾರೆ ನೆರೆ ರಾಷ್ಟ್ರ, ನಾವೆಲ್ಲರೂ ಕೂಡ ತುಂಬ ಪರಿತಪಿಸ್ತಾ ಇದ್ದೀವಿ ಆ ರಾಷ್ಟ್ರದ ಬಗ್ಗೆ, ಪಾಕಿಸ್ತಾನದ ಬಗ್ಗೆ. ಪಾಕಿಸ್ತಾನವನ್ನು ಭಾರತ ಹೇಗೆ ಹೊಡೆದು ಉಳಿಸ್ತಾ ಇದೆಯೋ ಹಾಗೆ ಭಾರತದಲ್ಲಿರುವಂಥ ಪ್ರಜೆಗಳು ನಾವು ಅದಕ್ಕೆ ತುಂಬ ಹೆಮ್ಮೆ ಪಡ್ತಾ ಇದ್ದೀವಿ. ಭಾರತದ ಸೈನಿಕರು ನಮ್ಮ ದೇಶವನ್ನು ಗಡಿಯಲ್ಲಿ ಕಾಯ್ತಾ ಇದ್ದಾರೆ. ಸೊ ನಾವಿರುವ ಈ ಎಲ್ಲ ಊರುಗಳಲ್ಲಿರುವ ಭಾರತೀಯರು ಆ ಸೈನಿಕರಿಗೆ ದೊಡ್ಡದೊಂದು ನಮಸ್ಕಾರಗಳನ್ನು, ದೊಡ್ಡ ಸಲ್ಯೂಟನ್ನು ಹಾಕಬೇಕು. ಅದರ ಜೊತೆಗೆ ಇವತ್ತು ದಸ್ಕತ್ ರಿಲೀಸ್ ಆಗಿದೆ. ಸೊ ನಾವೆಲ್ಲ ಭಾರತೀಯರು ಅದನ್ನೆಷ್ಟು ಸಂಭ್ರಮಿಸ್ತಾ ಇದ್ದೀವೋ ಇವತ್ತು ಸಿನಿಮಾವನ್ನು ಇಲ್ಲಿರುವ ಪ್ರೇಕ್ಷಕರು ಕೂಡ ಸಂಭ್ರಮಿಸ್ತಾ ಇದ್ದಾರೆ. ಧನ್ಯೋಸ್ಮಿ. ಭಾರತ್ ಮಾತಾ ಕಿ ಜೈ.